ಈ ಹಬ್ಬಗಳೆಲ್ಲ ಮುಗ್ದೋಗಿದ್ರೂ ಹೋಳಿಗೆ ಸಂಭ್ರಮ ಮಾತ್ರ ಮುಗ್ದಿರಲ್ಲ. ಒಬ್ಬಟ್ಟು ಮಾಡಲಿಕ್ಕೆ ಹೇಗೆ ಹಿಟ್ಟು ಕಲಸಿದ್ರೂ ಹೂರಣ ಆದರೂ ಮಿಕ್ಕಿರುತ್ತೆ, ಇಲ್ಲ ಕಣಕ ಆದರೂ ಮಿಕ್ಕಿರುತ್ತೆ. ಹೂರಣ ಮಿಕ್ಕಿದಾಗ ಮತ್ತೆ ಅದೇ ಒಬ್ಬಟ್ಟು ಮಾಡ್ಕೊಳ್ಳೋ ಬದಲು ಈ ಥರ ರೆಸಿಪಿ ಒಂದು ಸಲ ಟ್ರೈ ಮಾಡಿ. ಇದು ಒಂದು ಸಾಂಪ್ರದಾಯಿಕ ರೆಸಿಪಿ ಆಗಿರುತ್ತೆ. ಇದನ್ನು ಕುಚ್ಚಿದ ಕಡುಬು ಅಂತಾರೆ, ಕುದಿಸಿದ ಕಡುಬು ಅಂತಾರೆ, ಅಥವಾ ಕುಚ್ಚು ಹೋಳಿಗೆ ಅಂತಾರೆ. ಬನ್ನಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಕಣಕ ಮಾಡ್ಕೊಳ್ಲಿಕ್ಕೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ತೀನಿ. ಈ ಹಿಟ್ಟು ಪೂರಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು, ಹಾಗೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಈ ಥರ ಕಲಿಸ್ಕೊಂಡು ನಂತರ ಇದನ್ನು ಒಂದು 20 ನಿಮಿಷ ನೆನೆಲಿಕ್ಕಿಡೋಣ. ನಾನಿಲ್ಲಿ ಉಳಿದಿರೋ ಒಬ್ಬಟ್ಟಿನ ಹೂರಣದಿಂದ ಈ ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬೇಡ ಅಂದರೆ ಕಾಯಿ ಹೋಳಿಗೆಗೆ ಮಾಡ್ಕೊಳ್ತೀವಲ್ವ, ಆ ಹೂರಣದಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ಸೈಜಲ್ಲಿ ಹಿಟ್ಟು ತೊಗೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಂಡೆಗಳನ್ನು ಎಲ್ಲ ಒಟ್ಟಿಗೆ ಮಾಡಿಟ್ಕೊಂಡು ನಂತರ ಇದನ್ನು ಲಟ್ಟಿಸ್ಕೋಬೇಕು. ಕರ್ಗಡ್ಬಿಗೆಲ್ಲ ಲಟ್ಟಿಸ್ಕೊಳ್ತೀವಲ್ವ, ಅದೇ ಥರ ಲಟ್ಟಿಸ್ಕೊಳ್ಳೋದು. ಸ್ವಲ್ಪ ದಪ್ಪ ಇರಲಿ. ನಾವೇನಾದರೂ ಕೈಯಿಂದ ತುಂಬ್ಕೊಳ್ಳೋದಿದ್ದರೆ ಈ ಶೇಪಲ್ಲಿ ಇರಲಿ, ಸ್ವಲ್ಪ ಉದ್ದ. ಇಲ್ಲ ಮೌಲ್ಡ್ ಯೂಸ್ ಮಾಡಿ ತುಂಬ್ಕೊಳ್ಳೋದಿದ್ದರೆ ರೌಂಡ್ ಶೇಪಲ್ಲಿದ್ದರೆ ಬೆಟರು. ಈಗ ಹಾಳೆಗಳೆಲ್ಲ ರೆಡಿಯಾಗಿದೆ. ಈಗ ಹೂರಣ ತೊಗೊಂಡು ಈ ಹಾಳೆಗಳೆಲ್ಲ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಆ ಸೈಜ್ ತೊಗೊಂಡು ಕೈಯಿಂದನೇ ಮಿದ್ಬಿಟ್ಟು ಈ ಥರ ಒಂದೇ ಸಲ ಎಲ್ಲ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಕೈಯಿಂದನೇ ಹೇಗೆ ತುಂಬೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಹಾಳೆ ತೊಗೊಂಡ್ಬಿಟ್ಟು ಸುತ್ತಲೂ ಈ ಥರ ನೀರು ಹಚ್ಕೋಬೇಕು. ನಂತರ ನಾವು ಮಿದ್ದಿಟ್ಟಿರೋ ಹೂರಣ ತೊಗೊಂಡು ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಒಂದು ಸಲ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ತುಂಬ್ಕೊಳ್ಳೋದಷ್ಟೇ. ಈ ಟೈಮಲ್ಲಿ ಹೂರಣ ಏನಾದರೂ ಹೆಚ್ಚಿಗೆ ಅನಿಸಿದರೆ ಸ್ವಲ್ಪ ತೆಗಿಬೋದು. ಈಗೇನಾದರೂ ಬಿಟ್ಕೋಬೋದು, ಅಥವಾ ನಿಮಗೇನಾದರೂ ಡಿಸೈನ್ ಮಾಡ್ಕೊಳ್ಲಿಕ್ಕೆ ಬರುತ್ತೆ ಕೈಯಿಂದ ಅಂದರೆ ಈ ಥರ ಫೋಲ್ಡ್ ಮಾಡಿಕೊಂಡು ಡಿಸೈನ್ ಎಲ್ಲ ಮಾಡ್ಕೋಬೋದು. ಇಷ್ಟೇ, ಇದಿವಾಗ ರೆಡಿ ಆಯಿತು. ಈ ಥರ ಕೈಯಿಂದ ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಮಾರ್ಕೆಟ್ಗಳಲ್ಲಿ ಈ ಥರ ಮೌಲ್ಡ್ ಸಿಗುತ್ತೆ, ಇದರಲ್ಲೂ ಕೂಡ ಮಾಡ್ಕೋಬೋದು. ಇದರಲ್ಲಿ ಮಾಡೋದು ತುಂಬ ಸುಲಭ. ಈ ಹಾಳೆ ತೊಗೊಂಡ್ಬಿಟ್ಟು ಮೌಲ್ಡ್ ಮೇಲೆ ಹಾಕಿಬಿಟ್ಟು ಒಂದು ಸಲ ಈ ಥರ ಫೋಲ್ಡ್ ಮಾಡಿದ್ರೆ ಮುಗೀತು ಅಷ್ಟೇ. ಇದಕ್ಕೆ ನೀರು ಹಚ್ಚೋ ಅವಶ್ಯಕತೆ ಏನಿಲ್ಲ. ಆಮೇಲೆ ಮಿಕ್ಕಿರೋ ಹಿಟ್ಟನ್ನು ತೆಗೆದ್ರೆ ಮುಗೀತು. ಶೇಪ್ ಕೂಡ ಚೆನ್ನಾಗಿ ಬಂದಿರುತ್ತೆ, ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇದು ಕೂಡ ರೆಡಿ ಆಯಿತು. ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ರೆಡಿ ಇಟ್ಕೊಳ್ಳೋದ್ರಿಂದ ಬೇಯಿಸ್ಲಿಕ್ಕೂ ಕೂಡ ಸುಲಭ ಆಗುತ್ತೆ. ನಾನು ತೊಗೊಂಡಿರೋ ಹೂರಣದಲ್ಲಿ ನನಗೆ ಈ ಸೈಜ್ದು 10 ಹೋಳಿಗೆಗಳು ರೆಡಿಯಾಗಿದೆ. ನಾವು ಇದಕ್ಕೆ ಕುಚ್ಚಿದ ಹೋಳಿಗೆ ಅಂತ ಕರಿತೀವಿ, ಕೆಲವರು ಕುಚ್ಚಿದ ಕಡುಬು ಅಂತ ಕರೀತಾರೆ. ಈಗ ಎಲ್ಲ ಕಡುಬುಗಳು ಕೂಡ ರೆಡಿಯಾಗಿದೆ. ನಾವಿದನ್ನು ಹಬೆನಲ್ಲಿ ಬೇಯಿಸ್ಕೋಬೇಕು. ಹೀಗೆ ಹಬೆನಲ್ಲಿ ಬೇಯಿಸಿರೋದಕ್ಕೆ ಇದನ್ನು ಕುಚ್ಚಿದ ಕಡುಬು ಅಂತ ಕರೀತಾರೆ. ಗಣೇಶನ ಹಬ್ಬದ ಟೈಮಲ್ಲೆಲ್ಲ ದೇವ್ರ ನೈವೇದ್ಯಕ್ಕೆ ಈ ಕಡುಬನ್ನು ಮಾಡ್ತಾರೆ. ಈ ಕಡುಬುಗಳನ್ನೆಲ್ಲ ಹಬೆನಲ್ಲೇ ಬೇಯಿಸ್ಕೊಳ್ಳೋದು. ಹಾಗಾಗಿ ನಾನಿಲ್ಲಿ ಒಂದು ಎಲೆಕ್ಟ್ರಿಕ್ ಸ್ಟೀಮರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಈ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈ ಪ್ಲೇಟಲ್ಲಿ ನಾವು ಮಾಡಿಟ್ಕೊಂಡಿರೋವಂಥ ಕಡುಬುಗಳನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಸ್ಟೀಮ್ ಆಗ್ಲಿಕ್ಕೆ ಬಿಡೋಣ. ನನ್ನ ಕಡೆ ಸ್ಟೀಮರ್ ಇತ್ತು, ಹಾಗಾಗಿ ನಾನು ಇದನ್ನೇ ಬಳಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಿಳಿ ಕಾಟನ್ ಬಟ್ಟೆ ಕಟ್ಬಿಟ್ಟು ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಈ ಕಡುಬುಗಳನ್ನೆಲ್ಲ ಜೋಡಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲ ಇಡ್ಲಿ ಪಾತ್ರೆನಲ್ಲೂ ಕೂಡ ಬೇಯಿಸ್ಕೋಬೋದು. ನೋಡ್ತಿರ್ಬೋದು, ಇದೆಲ್ಲ ಇವಾಗ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಬರೀ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ಇವಾಗ ನಾನು ಸ್ಟೀಮರ್ದು ಸ್ವಿಚ್ ಆಫ್ ಮಾಡಿಬಿಟ್ಟು ಈ ಕಡುಬುಗಳನ್ನೆಲ್ಲ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡುಬುಗಳೆಲ್ಲ ಈ ಥರ ಬಿಸಿ ಬಿಸಿ ಇದ್ದಾಗೇ ಸರ್ವ್ ಮಾಡಬೇಕು. ಹಾಗೆಯೇ ಇದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಇದಕ್ಕೆ ತುಪ್ಪನೇ ಬೆಸ್ಟ್ ಕಾಂಬಿನೇಷನ್ನು.
ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಹೂರಣ ಮಿಕ್ಕಿದ್ರೆ ಇದೇ ಥರನೇ ಮಾಡ್ತಾರೆ. ಹಾಗಾಗಿ ನಿಮ್ಮೊಟ್ಟಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.